ಭಾನುವಾರ ಬಂತಂದ್ರೆ ಏನೋ ಒಂಥರ ಖುಷಿ, ಏನೋ ಸಡಗರ. ಕೆಲಸದ ಒತ್ತಡಗಳಿಂದ ರಿಲೀಫ್ ಇರುತ್ತೆ ಅಂತ ಖುಷಿ ಪಡ್ತೀವಿ. ಆದ್ರೆ ಇವತ್ತಿನ ಸಂಡೇ ಸಾವಿನ ಸಂಡೇ ಆಗಿ ಹೋಗಿದೆ. ಒಂದಲ್ಲ ಎರಡಲ್ಲ 6 ಘೋರ ದುರಂತಗಳಲ್ಲಿ 14 ಸಾವಾಗಿದೆ. ಭೀಕರ ಭಾನುವಾರ, ಜವರಾಯನ ಅಬ್ಬರ. 6 ಅಪಘಾತ, 2 ಪೊಲೀಸ್, 14 ಜನ ಸಾವು. ಸಾವು ಸಾವು ಸಾವು. ಭಾನುವಾರ ಶುರುವಾಗಿದ್ದೇ ಭೀಕರ ಅಪಘಾತಗಳಿಂದ. ಯಮರಾಜ ಯಾವ ಪರಿ ಅಬ್ಬರಿಸಿದ್ದ ಅಂದ್ರೆ ಪೊಲೀಸರು, ವೃದ್ಧರು, ಮಧ್ಯವಯಸ್ಕರು, ಚಿಕ್ಕ ಚಿಕ್ಕ ಮಕ್ಕಳು ಸಾವಿನ ಮನೆ ಸೇರಿದ್ರು. ಎಲ್ಲ ಕಡೆ ಚೀತ್ಕಾರ, ಕಣ್ಣೀರು, ಗೋಳಾಟ ಬಿಟ್ರೆ ಬೇರೇನೂ ಕೇಳಿಸಲಿಲ್ಲ. ದುರಂತ 1, ಬರ್ತ್ಡೇ ಪಾರ್ಟಿಯಿಂದ ಸಾವಿನ ಮನೆಗೆ. ಹೆತ್ತವರನ್ನ ಕಳೆದುಕೊಂಡು 3 ಮಕ್ಕಳು ಅನಾಥ. ಕೊಪ್ಪಳದ ಭಾನಾಪುರ ಬಳಿ ಸ್ಕಾರ್ಪಿಯೋ ಕಾರಿಗೆ ಲಾರಿ ಡಿಕ್ಕಿಯಾಗಿ 5 ಸಾವನ್ನಪ್ಪಿದ್ದಾರೆ. ಹುಟ್ಟುಹಬ್ಬ ಮುಗಿಸಿ ಬರುತ್ತಿದ್ದಾಗ ಅಪಘಾತ ಸಂಭವಿಸಿ ಒಂದೇ ಕುಟುಂಬದ ಕೊಪ್ಪದ್, ಗಿರಿಜಮ್ಮ, ಶಾಂತಮ್ಮ, ಪಾರ್ವತಮ್ಮ, ಕಸ್ತೂರಮ್ಮ ಮೃತಪಟ್ಟಿದ್ದಾರೆ. ಬಿನ್ನಾಳ ಗ್ರಾಮದಲ್ಲಿ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಮೃತರ ಕುಟುಂಬಕ್ಕೆ ಸರ್ಕಾರ ತಲಾ 5 ಲಕ್ಷ ಪರಿಹಾರ ಘೋಷಿಸಿದೆ. ಭೀಕರ ಅಪಘಾತದಲ್ಲೊಂದು ಕರುಣಾಜನಕ ಕಥೆ ಇದೆ. ಕಳೆದ ವರ್ಷ ತಂದೆ ಭೀರಪ್ಪನನ್ನ ಕಳೆದುಕೊಂಡಿದ್ದಂತಹ ಮಕ್ಕಳು ನಿನ್ನೆಯ ಅಪಘಾತದಲ್ಲಿ ತಾಯಿ ಪಾರವ್ವನನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ನಾನು ಇಲಾಖೆಯಿಂದ ಏನೇನೆಲ್ಲ ಸಾಧ್ಯನೋ ಎಲ್ಲವೂ ಮಾಡ್ತೀವಿ. ಒಟ್ಟಾರೆ ನಮ್ಮ ಇವತ್ತೇನು ಜಿಲ್ಲಾಡಳಿತ ಐತಲ್ಲ, ಈಗ ಅಡ್ಮಿಟ್ ಆಗಿರ್ತಕ್ಕಂಥ ಇಲ್ಲಿಂದ ಸೂಕ್ತವಾದಂಥ ಎಲ್ಲವನ್ನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಅದ್ರ ಬಗ್ಗೆ ನಿರ್ಣಯ ಮಾತನೇ ಇಲ್ಲ. ದುರಂತ 2, ಆಂಧ್ರದಲ್ಲಿ ಬೆಂಗಳೂರು ಪೊಲೀಸರು ಬಲಿ. ತನಿಖೆಗೆ ಹೊರಟ ಖಾಕಿ ಪಡೆ ಮಸಣಕ್ಕೆ. ಶಿವಾಜಿನಗರ ಠಾಣೆ ಪೊಲೀಸರು ಗಾಂಜಾ ಕೇಸ್ ಆರೋಪಿಯನ್ನ ಬಂಧಿಸೋಕೆ ಚಿತ್ತೂರಿಗೆ ಹೋಗ್ತಿದ್ರು. ಆದ್ರೆ ಮಧ್ಯರಾತ್ರಿ ಕಾರ್ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಪಿಎಸ್ಐ ಅವಿನಾಶ್, ಕಾನ್ಸ್ಟೇಬಲ್ ಅನಿಲ್, ಖಾಸಗಿ ಕ್ಯಾಬ್ ಚಾಲಕ ಮ್ಯಾಕ್ಸ್ವೆಲ್ ಮೃತಪಟ್ಟಿದ್ದಾರೆ. ಪಿಎಸ್ಐ ದೀಕ್ಷಿತ್, ಕಾನ್ಸ್ಟೇಬಲ್ ಶರಣಬಸವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ಸುದ್ದಿ ತಿಳಿದು ಶಿವಾಜಿನಗರ ಠಾಣೆಯಲ್ಲಿ ಶೋಕ ಮಡುಗಟ್ಟಿತ್ತು. ಅತ್ತ ಅವಿನಾಶ್ ಹುಟ್ಟೂರು ಬೀದರ್ನ ರೋಳವಾಡಿಯಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಶಿವಾಜಿನಗರ ಕಾನ್ಸ್ಟೇಬಲ್ ಅನಿಲ್ ಬಾಗಲಕೋಟೆಯ ಚಿಕ್ಕಲಕ್ಕಿ ಗ್ರಾಮದವರು. 1 ವಾರದ ಹಿಂದಷ್ಟೇ ಗ್ರಾಮಕ್ಕೆ ಬಂದಿದ್ದ ಅನಿಲ್ ಕುಟುಂಬಸ್ಥರನ್ನ ಮಾತನಾಡಿಸಿ ಹೋಗಿದ್ದ. ಇದೀಗ ಅನಿಲ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಕುಟುಂಬಕ್ಕೆ ಸಿಡಿಲು ಬಡಿದಂತಾಗಿದೆ. ಬೆಂಗಳೂರಿನ ಶಿವಾಜಿನಗರ ಪೊಲೀಸರು 2 ಕಾರುಗಳಲ್ಲಿ ನಿನ್ನೆ ರಾತ್ರಿ ಮಾದಕ ವಸ್ತುಗಳ ಸಾಗಾಣಿಕೆ ಆಗ್ತದೆ ಅನ್ನುವಂಥ ಸುದ್ದಿ ಆಧಾರದ ಮೇಲೆ ಚಿತ್ತೂರು ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬೆಳಗಿನ ಜಾವ ಸುಮಾರು 3:30 ಗಂಟೆಗೆ ಒಂದು ಕಾರು ಆಕ್ಸಿಡೆಂಟ್ ಆಗಿದೆ. ಕಾರ್ನಲ್ಲಿದ್ದಂಥ 3 ಜನ, 2 ಪೊಲೀಸ್ ಸಿಬ್ಬಂದಿ, ಒಬ್ಬರು PSI ಮತ್ತೊಬ್ಬ HC ಮೃತರಾಗಿದ್ದಾರೆ. ಮತ್ತೊಬ್ಬ ಡ್ರೈವರ್ ಮೃತನಾಗಿದ್ದಾನೆ. ಇದು ಅತ್ಯಂತ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತಮ್ಮ ಕರ್ತವ್ಯದ ಮೇರೆಗೆ ಚಿತ್ತೂರು ಹತ್ರ ಬೇರೆ ತಿರುಪತಿ ಮಾರ್ಗದಲ್ಲಿ ತೆರಳುತ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕಾರಲ್ಲಿದ್ದಿರ್ತಕ್ಕಂಥ 3 ವ್ಯಕ್ತಿಗಳು ಅಸುನೀಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ದುರಂತ 3, ಸ್ಪಾರ್ಕ್ಸ್ ಕಾರ್ಖಾನೆ ಬ್ಲಾಸ್ಟ್, 3 ಸಾವು. ಸುಳ್ಳು ಹೇಳಿ ಕೆಲಸ ಮಾಡ್ತಿದ್ನ ಉದ್ಯಮಿ.
ಹುಬ್ಬಳ್ಳಿ ಕಾರ್ಖಾನೆ ಬ್ಲಾಸ್ಟ್ ಕೇಸ್ನಲ್ಲಿ ಗಾಯಗೊಂಡಿದ್ದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ವಿಜಯಲಕ್ಷ್ಮಿ ಹಾಗೂ ಮಾಲೇಶ್ ಚಿಕಿತ್ಸೆ ಫಲಿಸದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ಮೃತರ ಸಂಖ್ಯೆ 3ಕ್ಕೇರಿದೆ. ಫ್ಯಾಕ್ಟರಿ ಮ್ಯಾನೇಜರ್ ಮಂಜುನಾಥ್ನನ್ನ ಬಂಧಿಸಲಾಗಿದ್ದು, ಕಾರ್ಖಾನೆ ಮಾಲೀಕ ಮುಂಬೈ ಮೂಲದ ಅಬ್ದುಲ್ ಖಾದಿರ್ಗಾಗಿ ಜಾಲ ಬೀಸಲಾಗಿದೆ. ಡಿಮ್ಯಾಂಡ್ ಏನು ಸರ್, ನಮಗೆ 2 ಮಕ್ಕಳಿದೆ, ಒಂದು 8 ವರ್ಷದಿದೆ, ಒಂದು 10 ವರ್ಷದಿದೆ. ಏನು ತಾಯಿ ಇಲ್ಲ. ದುರಂತ 4. ಧಗಧಗಿಸುತ್ತಿದ್ದ ಲಾರಿ ಕೆಳಗಿದ್ದ ಬೈಕ್ ಸವಾರ ಸಜೀವವಾಗಿ ದಹನ, ಸ್ಥಳದಲ್ಲೇ ಸಾವು. ವಿಜಯನಗರದಲ್ಲಿ ತೈಲ ಸಾಗಿಸುತ್ತಿದ್ದ ವಾಹನಕ್ಕೆ ಬೈಕ್ ಡಿಕ್ಕಿಯಾಗಿ ಸವಾರ ಸಜೀವ ದಹನವಾಗಿದ್ದಾನೆ. ಬೈಕ್ ಸವಾರನನ್ನ ತಪ್ಪಿಸಲು ಹೋದ ಲಾರಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಆದರೆ ಲಾರಿ ಅಡಿ ಸಿಲುಕಿದ್ದ ವ್ಯಕ್ತಿ ಸಜೀವ ದಹನವಾಗಿದ್ದಾನೆ. ಇನ್ನು 8,000 ಲೀಟರ್ ಡೀಸೆಲ್, 4,000 ಲೀಟರ್ ಪೆಟ್ರೋಲ್ ಬೆಂಕಿಯಲ್ಲಿ ನಾಶವಾಗಿದೆ. 10 ಗಂಟೆ ಸುಮಾರು ಹಿಂಗೆ ಹೊಲ್ದಾಗ ಟೊಮೆಟೊ ಹಚ್ಚಾರ ಅಂತ ನೋಡಕ್ ಹೋದಾಗ ಲಾರಿ ಬಂದು ಇದಾಗ್ಬಿಟ್ಟೈತಿ. ಪೂರ ಸ್ಪಾಟಾಗಿ ಏನು ಉಳಿದ್ರಿ, ಎಲ್ಲ ಅಷ್ಟು ಕೂಡ ಚರ ಮೇಲೆ ಪೂರ ಕಿಟ್ಟು ಗೊತ್ತಿಗಂಗಿಲ್ಲ, ಕರ್ಕಲಾಗಿ ಹೋಗೈತಿ. ದುರಂತ 5. ಬಸ್ ಹರಿದು ವೃದ್ಧೆ ಸಾವು. ರಸ್ತೆ ಬದಿ ಬಟ್ಟೆ ತೊಳೆಯುತ್ತಿದ್ದ ವೃದ್ಧೆ ಮೇಲೆ ಬಸ್ ಹರಿದ ಘಟನೆ ಕೋಲಾರ ಜಿಲ್ಲೆಯ ಪೆದ್ದೂರಿನಲ್ಲಿ ನಡೆದಿದೆ. ಕ್ಲೀನರ್ ನಿರ್ಲಕ್ಷ್ಯದಿಂದ ನ್ಯೂಟ್ರಲ್ನಲ್ಲಿದ್ದ ಬಸ್ ವೃದ್ಧೆ ಹಾಗೂ 2 ಮಕ್ಕಳ ಮೇಲೆ ಹರಿದಿದೆ. ಗಾಯಾಳು ಮಕ್ಕಳನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ದುರಂತ 6. ಕಾರಿನ ಚಕ್ರಕ್ಕೆ ಸಿಲುಕಿದ ಬಾಲಕ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ಬಳಿ ಕಾರಿನ ಚಕ್ರಕ್ಕೆ ಸಿಲುಕಿ 4 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಬಾಲಕ ಧ್ರುವನಂದನ್ನನ್ನು ಹನೂರು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆ ಫಲಿಸಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಭಾನುವಾರವೂ ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯದ್ದೇ ಸದ್ದು ಗದ್ದಲ. 3 ಪಕ್ಷಗಳಲ್ಲೂ ಕುರ್ಚಿಯದ್ದೇ ಸುದ್ದಿ. ಯಡಿಯೂರಪ್ಪ, ಬೊಮ್ಮಾಯಿ, ಡಿಕೆಶಿ, ಸಿದ್ದರಾಮಯ್ಯ, ಖರ್ಗೆ, ಪರಮೇಶ್ವರ್, ಕುಮಾರಸ್ವಾಮಿ, ಒಬ್ರ ಇಬ್ರ ಎಲ್ಲರ ಬಾಯಲ್ಲೂ ಇವತ್ತು ಕುರ್ಚಿಯದ್ದೇ ಮಾತು. ರಾಜಕೀಯ ಅಂದ್ರೆ ಕುರ್ಚಿ, ಕುರ್ಚಿ ಅಂದ್ರೆ ರಾಜಕಾರಣಿಗಳು ಅನ್ನೋದು ಮತ್ತೆ ಮತ್ತೆ ಜಗಜ್ಜಾಹೀರಾಗ್ತಿದೆ. 2023ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅವಕಾಶ ಕೊಡಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿಕೆ ಶಿವಕುಮಾರ್ 3-4 ದಿನಗಳಿಂದ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಮತ್ತೆ ಕುರ್ಚಿ ಜಪ ಮಾಡಿದ್ರು. ನೆಲಮಂಗಲದ ಪಾಲನಹಳ್ಳಿ ಮಠದ ಚೌಡೇಶ್ವರಿ ದೇಗುಲದಲ್ಲಿ ಹರಕೆಯನ್ನು ಕಟ್ಕೊಂಡಿದ್ದಾರೆ. ನಾನು ಸನ್ಯಾಸಿನಾ? ಕಾವಿ ಬಟ್ಟೆ ಹಾಕೊಂಡು ಬಂದಿದ್ದೀನಿ ಇಲ್ಲಿಗೆ, ಖಾದಿ ಬಟ್ಟೆ ಹಾಕೊಂಡಿದ್ದೀನಿ. The party will decide. The Congress president has become after S.M. Krishna, the same community has become. That is what I have just disclosed before the community. I want those entire community to stand behind me. ದೇವತೆ ಇರುವಂತ ಬೆಟ್ಟದಲ್ಲಿರುವಂತ ದೇವೆ, ದುರ್ಗದಲ್ಲಿರುವಂತ ದೇವು ಕೂಡ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ದೇವೇಗೌಡರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರಣ್ಣಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಗ್ರಾಮೀಣ ಪೀಠದ ಎಲ್ಲ ಮಠಾಧೀಶರು ನನ್ನ ಕರೆಸಿ ದೇವಿಯ ಸನ್ನಿಧಿಯಲ್ಲಿ ನಿಮ್ಮ ಜೊತೆ ಉಳಿತೇವೆ ಅಂತ ಹೇಳಿ, ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಮಾತು ಕೊಟ್ಟಿದ್ದಾರೆ. ಡಿಕೆಶಿ ಕಾಲೆಳೆದ ಎಚ್ಡಿಕೆ ಸಿಟಿ ರವಿ. ಡಿಕೆ ಶಿವಕುಮಾರ್ ಪದೇ ಪದೇ ಸಿಎಂ ಆಗೋಕೆ ಅವಕಾಶ ಕೊಡಿ, ಒಕ್ಕಲಿಗ ನಾಯಕನಾಗಿರೋ ನನ್ನನ್ನ ಕೈ ಹಿಡಿಯಿರಿ ಅಂತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಇವತ್ತು ಮತ್ತೆ ಡಿಕೆಶಿಗೆ ಡಿಚ್ಚಿ ಕೊಟ್ರು. ಎಚ್ಡಿಕೆ ಬೆನ್ನಲ್ಲೇ ಮತ್ತೊಬ್ಬ ಒಕ್ಕಲಿಗ ನಾಯಕ ಸಿಟಿ ರವಿ ಕೂಡ ಡಿಕೆಶಿ ಕಾಲೆಳೆದ್ರು. 7 ಅವಧಿಗೆ ಗೆದ್ದಿದ್ದೇನೆ ಅಂತೇಳಿ, ಕುಮಾರಸ್ವಾಮಿಯನ್ನು ಸೋಲಿಸಿದ್ದೆ ಅಂತೇಳಿ. ಅವರು ಸೋತಿಲ್ವೇ? ದೇವೇಗೌಡರ ವಿರುದ್ಧ ಅವರು 2 ಬಾರಿ ಸೋತಿದ್ದಾರೆ. ಕುಮಾರಸ್ವಾಮಿ 1 ಬಾರಿ ಯಾವುದು ನಿಂತಿದ್ದ ಅವ್ರ ವಿರುದ್ಧ. ಅದು ನಾನು ರಾಜಕೀಯ ಕಂಬೆಗಾಲಿಡಬೇಕಾದ್ರೆ ಅವ್ರು ಚುನಾವಣೆಯಲ್ಲಿ ಯಾವ ರೀತಿ ಗೆದ್ದರು ಅದೆಲ್ಲ ಒಂದು ಇತಿಹಾಸವೂ ಇದೆ, ಒಂದು ಕತೆ ಬುಕ್ಕೆ ಬರೀಬೋದು. ನಮಗೆ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಮದುವೆಗೆ ಮುಂಚೆ ಹೆಣ್ಣು ನೋಡೋ ಶಾಸ್ತ್ರ ಮಾಡಬೇಕು. ಜಾತಕ ಕೂಡು ಬರುತ್ತಾ ಅಂತ ಜಾತಕ ನೋಡಬೇಕು. ಆಮೇಲೆ ಮದುವೆ ಮುಹೂರ್ತ ನಿಶ್ಚಯ ಮಾಡಬೇಕು. ಪ್ರಸ್ತ ಆಗಬೇಕು. ಪ್ರಸ್ತ ಆಗಿ 9 ತಿಂಗಳ ನಂತರ ಮಗುವಿನ ನಿರೀಕ್ಷೆ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಇದು ಯಾವುದೂ ಮಾಡ್ದಲೇ ಮಗುವಿನ ನಿರೀಕ್ಷೆಯಲ್ಲಿದೆ. ಕೂಸುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತಾರಲ್ಲ, ಹಾಗೆ ಈ ರಾಜ್ಯ ಜನ ಆಶೀರ್ವಾದ ಮಾಡೋದ ಅವಶ್ಯಕತೆ ಇಲ್ಲ. ಫಾದರ್ ಮನೆ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಬಿಜೆಪಿ ಭ್ರಷ್ಟರ ಪಾರ್ಟಿ ಎಂದು ಡಿಕೆಶಿ ಗುಟುರು. ಕಾಂಗ್ರೆಸ್ ಕಾಲೆಳೆದಿದ್ದಕ್ಕೆ ಡಿಕೆ ಶಿವಕುಮಾರ್ ಮತ್ತೆ ಸಿಟ್ಟಿಗೆದ್ರು. ಕುಮಾರಸ್ವಾಮಿ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ.
ಆದ್ರೆ ಅಶೋಕ್ ಸಚಿವ ಸುಧಾಕರ್ ಹೆಸರಲ್ಲಿ ಬಿಜೆಪಿ ಭ್ರಷ್ಟರ ಪಾರ್ಟಿ ಅಂತ ಗುಡುಗಿದ್ರು. ಅವ್ರ ಪಕ್ಷ ನೋಡ ಈ ತರ ಕರಪ್ಷನ್, ಈ ತರ ಲೂಟಿ, ಅಯ್ಯೋ ಅವ್ರ ಪಾರ್ಟಿಲಿ ನಡೀತಾ ಇರೋದು, ಅಲ್ಲಿರೋಂಥ ಕೊಳಕು. ಸದ್ಯ ನೀವು ಯಾರು ಹೆಸರುಗಳು ಹೇಳ್ತಾ ಇದ್ದೀರಲ್ಲ, ಅವ್ರನ್ನ ಡೈಜೆಸ್ಟ್ ಮಾಡ್ಕೋತಾ ಇದ್ದೀರಾ ಇಲ್ವಾ ಅಂತ ಅವ್ರ ಪಾರ್ಟಿ ಕಾರ್ಯಕರ್ತರು ಕೇಳಿ, ಅವರ ಮುಖಂಡಗಳು ಕೇಳಿ, ಆಮೇಲೆ ಮಾತಾಡೋದು. ಖರ್ಗೆ ಪರಮೇಶ್ವರ್ ಗೌಪ್ಯ ಸಭೆ. ಪಾಪ ಡಿಕೆ ಶಿವಕುಮಾರ್ ಊರೂರು ಸುತ್ತುತ್ತಾ ನಾನೇ ನೆಕ್ಸ್ಟ್ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಿದ್ದಾರೆ. ಆದರೆ ಒಂದ್ ಕಡೆ ಸಿದ್ದರಾಮೋತ್ಸವ ಹೆಸರಲ್ಲಿ ಸಿದ್ದರಾಮಯ್ಯ ನೆಕ್ಸ್ಟ್ ಸಿಎಂ ನಾನೇ ಅನ್ನೋ ಸಂದೇಶ ಸಾರೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ರೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಜಿ ಪರಮೇಶ್ವರ್ ಭೇಟಿ ನೀಡಿ ರಹಸ್ಯ ಸಭೆ ನಡೆಸಿದ್ರು. ಹುಟ್ಟುಹಬ್ಬದ ಶುಭಾಶಯ ಕೋರುವ ನೆಪದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ಬರೇ ಮಾತುಕತೆ ನಡೆಸಿದ್ರು. ಬಿಜೆಪಿಯಲ್ಲೂ ಕುರ್ಚಿಯದ್ದೇ ಚಿಂತೆ. ರಾಜ್ಯ ಬಿಜೆಪಿಯಲ್ಲೂ ಕುರ್ಚಿಯದ್ದೇ ಚಿಂತೆ. 2023ಕ್ಕೆ ಮತ್ತೆ ಸಿಎಂ ಕುರ್ಚಿ ಭದ್ರಪಡಿಸಿಕೊಳ್ಳೋಕೆ ಬೊಮ್ಮಾಯಿ ಹಪಹಪಿಸುತ್ತಿದ್ದಾರೆ. ಸರ್ಕಾರಕ್ಕೆ 3 ವರ್ಷ, ಸಿಎಂ ಆಗಿ 1 ವರ್ಷ ಪೂರೈಸುತ್ತಿದ್ದು ಜನೋತ್ಸವ ಕಾರ್ಯಕ್ರಮ ಮಾಡ್ತಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಜುಲೈ 28ಕ್ಕೆ ನಡೆಯೋ ಕಾರ್ಯಕ್ರಮದ ಸಿದ್ಧತೆಗಳನ್ನ ನಳಿನ್ ಕುಮಾರ್ ಕಟೀಲ್, ಸಚಿವ ಡಾಕ್ಟರ್ ಕೆ ಸುಧಾಕರ್, ಎಂಟಿಬಿ ನಾಗರಾಜ್ ಪರಿಶೀಲಿಸಿದ್ರು. ಇನ್ನೊಂದು ಕಡೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಬರ್ತ್ಡೇ ಹೆಸರಲ್ಲಿ ಸಾವಿರಾರು ಜನರಿಗೆ ಭರ್ಜರಿ ಬಾಡೂಟ ಆಯೋಜಿಸಿದ್ರು. ಮುಖ್ಯಮಂತ್ರಿಗಳಿಗೆ ಬೆಳ್ಳಿ ತಟ್ಟೆ ಆರತಿ, ಯಡಿಯೂರಪ್ಪರಿಗೆ ಸನ್ಮಾನವೂ ಜೋರಾಗಿತ್ತು. ವಿಶ್ವನಾಥ್ ಮಂತ್ರಿ ಆಗಬೇಕು ಅಂತ ಯಡಿಯೂರಪ್ಪ ಭವಿಷ್ಯ ಬೇರೆ ನೋಡಿದ್ರು. ಬಿಡಿಎ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ರಾಜ್ಯದ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿ ಸೇವೆ ಮಾಡುವಂತ ಅವಕಾಶ ಸಿಗಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡೋನಿದ್ದೇನೆ. ನೀವು ರಾಜಕೀಯ ನಿವೃತ್ತಿ ಅಂತ ಹೇಳಿ ನೆನ್ನೆ ಅಂದಾಗ ನನಗೆ ಅರ್ಧ ಉತ್ಸಾಹವಾಯಿತು. ನೀವು ಯಾವತ್ತೂ ಕೂಡ ಭೀಷ್ಮಾಚಾರ್ಯ ತರ ಇರಬೇಕು. ಇಡೀ ನಮ್ಮ ರಾಜ್ಯವನ್ನ, ನಮ್ಮ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಶಕ್ತಿ ಸಾರಥಿ ಶ್ರೀಕೃಷ್ಣನ ಸ್ಥಾನದಲ್ಲಿ ನೀವು ನಿಂತ್ಕೊಂಡ್ರೆ ಮಾತ್ರ ನಮಗೆ ಆ ಉತ್ಸಾಹ ಬರ್ತಕ್ಕಂಥದ್ದು. ನಮ್ಗೆ ವಿಜಯಣ್ಣ ಕೊಟ್ರೆ ನಮ್ಗೇನು ಇದಿಲ್ಲ. ನಿಮ್ಗೆ ಇಡೀ ರಾಜ್ಯ ಯಾವುದೇ ಕ್ಷೇತ್ರ ನಿಮ್ಗೆ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ನಾಯಕರಂತೆ ಕಾರ್ಯಕರ್ತರು ಅಧಿಕಾರಕ್ಕಾಗಿ ಕಚ್ಚಾಡುತ್ತಿದ್ದಾರೆ. ಲಿಂಗಸಗೂರು ಶಾಸಕ ಡಿಎಸ್ ಹೊಲಿಗೇರಿ ವಿರುದ್ಧ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಶಾಸಕರು ವ್ಯವಹಾರಕ್ಕಾಗಿ ಮಾತ್ರ ಬರ್ತಾರೆ, ಕಾರ್ಯಕರ್ತರ ಸಮಸ್ಯೆಗಳು ಗೊತ್ತಿಲ್ಲ. ಇಳಕಲ್ನಲ್ಲಿ ಬರೀ ವ್ಯವಹಾರ ಮುಗಿಸಿ ಬರ್ತಾರೆ ಅಂತ ಕಾಂಗ್ರೆಸ್ ಸಭೆಯಲ್ಲಿ ಸಿಟ್ಟು ಹೊರಹಾಕಿದ್ರು. ಬೆಳಗಾವಿ ಕಾಂಗ್ರೆಸ್ನಲ್ಲೂ ಭಿನ್ನಮತ ಶುರುವಾಗಿದೆ. ಪಕ್ಷದ ನಾಯಕರ ವಿರುದ್ಧವೇ ಫಿರೋಜ್ ಸೇಠ್ ಸಿಡಿದೆದ್ದಿದ್ದು, ಅಲ್ಪಸಂಖ್ಯಾತರ ಸಭೆಯಲ್ಲಿ ಸೇಠ್ ಬ್ರದರ್ಸ್ ಭಾಗಿಯಾಗಿರಲಿಲ್ಲ. ಚಿಕ್ಕಮಗಳೂರಲ್ಲೂ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಹೋಯ್ತು ಅಂತ ಜನ ನೆಮ್ಮದಿಯಾಗಿದ್ದಾರೆ. ಕೊರೋನಾ ಇನ್ನೂ ಹೋಗಿಲ್ಲ. ಕೊರೋನಾ ಜೊತೆಗೆ ದೇಶದಲ್ಲಿ 4ನೇ ಮಂಕಿ ಪಾಕ್ಸ್ ಪ್ರಕರಣ ಕೂಡ ದಾಖಲಾಗಿದೆ. ಜಗತ್ತಿನಲ್ಲಿ ಮಂಕಿ ಪಾಕ್ಸ್ ಮಿತಿ ಮೀರ್ತಾ ಇದ್ದು, ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ. ಮಂಕಿ ಪಾಕ್ಸ್ ವಿಶ್ವಕ್ಕೆ ಅಪಾಯಕಾರಿ ಸೋಂಕು ಎಂದ WHO. ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ WHO. ಮಂಕಿಪಾಕ್ಸ್ ಅತಿ ವೇಗವಾಗಿ ಜನರನ್ನ ಆವರಿಸ್ತಾ ಇದೆ. ತುರ್ತು ಪರಿಸ್ಥಿತಿಯಲ್ಲಿದ್ದೀವಿ, ಸೋಂಕು ತಡೆಗಟ್ಟಬೇಕಿದೆ, ನಿರ್ಲಕ್ಷ್ಯ ಮಾಡಬೇಡಿ ಹೀಗಂತ ಎಚ್ಚರಿಕೆ ಕೊಟ್ಟಿದ್ದು ವಿಶ್ವ ಆರೋಗ್ಯ ಸಂಸ್ಥೆ ಮಹಾನಿರ್ದೇಶಕರು. ಹೌದು, ವಿಶ್ವದಲ್ಲಿ ಮಂಕಿಪಾಕ್ಸ್ ಅನ್ನೋ ವಿಚಿತ್ರ ಸೋಂಕು 72 ದೇಶಗಳಲ್ಲಿ 16,000 ಜನರನ್ನ ಆವರಿಸಿದೆ. ದಿನೇ ದಿನೇ ಕೊರೋನಾದಂತೆ ಮಂಕಿಪಾಕ್ಸ್ ಸೋಂಕು ಜನರನ್ನ ಆವರಿಸ್ತಾ ಇದೆ. ನಿನ್ನೆವರೆಗೂ ಭಾರತದಲ್ಲಿ 3 ಮಂಕಿಪಾಕ್ಸ್ ಸೋಂಕು ಹಬ್ಬಿತ್ತು. ಆದ್ರಿವತ್ತು ದೆಹಲಿಯಲ್ಲಿ 35 ವರ್ಷದ ವ್ಯಕ್ತಿಗೆ ಮಂಕಿಪಾಕ್ಸ್ ಸೋಂಕು ತಗುಲಿರೋದು ಪತ್ತೆಯಾಗಿದೆ. ಮಂಕಿಪಾಕ್ಸ್ ಕೇಸ್ 1, ಕೇರಳದ ಕಣ್ಣೂರಿನ ವ್ಯಕ್ತಿಗೆ ಸೋಂಕು. ಮಂಕಿಪಾಕ್ಸ್ ಕೇಸ್ 2, ಕೇರಳದ ಕೊಲ್ಲಂ ವ್ಯಕ್ತಿಗೆ ಸೋಂಕು. ಮಂಕಿಪಾಕ್ಸ್ ಕೇಸ್ 3, ಕೇರಳದ ಮಲಪ್ಪುರಂ ವ್ಯಕ್ತಿಗೆ ಸೋಂಕು. ಮಂಕಿಪಾಕ್ಸ್ ಕೇಸ್ 4, ದೆಹಲಿ ಮೂಲದ 35 ವರ್ಷದ ವ್ಯಕ್ತಿಗೆ ಸೋಂಕು. ದುರಂತ ಅಂದ್ರೆ ದೆಹಲಿ ಮೂಲದ ಈ ವ್ಯಕ್ತಿಗೆ ಯಾವುದೇ ವಿದೇಶಿ ಟ್ರಾವೆಲ್ಸ್ ಹಿಸ್ಟರಿ ಇಲ್ಲ. ಆದ್ರೂ ಮಂಕಿಪಾಕ್ಸ್ ಹೇಗೆ ಬಂತು ಅನ್ನೋದರ ತನಿಖೆಗಿಳಿದಾಗ ಒಂದಷ್ಟು ಕಹಿ ಸತ್ಯಗಳು ಹೊರಬಂದಿದೆ. ಕೇರಳದ 3 ವಿದೇಶಿ ಸೋಂಕಿನ ನಂಟಿತ್ತು. ಕಣ್ಣೂರಿನ ಸೋಂಕಿತ ಮಂಗಳೂರಿಗೂ ಬಂದು ಹೋಗಿದ್ದ. ಹೀಗಾಗಿ ಮಂಗಳೂರು ಸೇರಿದಂತೆ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ಘೋಷಣೆಯಾಗಿತ್ತು. ಬಳಿಕ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 25 ಜನ ಕ್ವಾರಂಟೈನ್ ಮಾಡಿದ್ರು. ಆದರೆ ದೆಹಲಿ ಮೂಲದ ವ್ಯಕ್ತಿಗೆ ಯಾವುದೇ ವಿದೇಶಿ ಟ್ರಾವೆಲ್ಸ್ ಹಿಸ್ಟರಿ ಇಲ್ಲ. ಆದರೂ ಮಂಕಿಪಾಕ್ಸ್ ಸೋಂಕು ಇರೋದು ದೃಢಪಟ್ಟಿದೆ. ಜ್ವರ, ಚರ್ಮದಲ್ಲಿ ಗುಳ್ಳೆಗಳೆದ್ದು ಕ್ಯೂ ಕಟ್ಟಲು ಶುರುವಾಗಿದೆ.
2 ದಿನಗಳ ಹಿಂದೆ ಆಸ್ಪತ್ರೆಗೆ ಸೇರಿದ್ರು. ಇವತ್ತು ವರದಿ ಬಂದ ಮೇಲೆ ಮಂಕಿಪಾಕ್ಸ್ ದೃಢಪಟ್ಟಿದೆ. ಸದ್ಯಕ್ಕೆ ದೆಹಲಿಯ LNJP ಆಸ್ಪತ್ರೆಯಲ್ಲಿ ಸೋಂಕಿತನಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಮಂಕಿಪಾಕ್ಸ್ ಸೋಂಕಿನಿಂದ ಮುಕ್ತಿ ಹೇಗೆ? ತಜ್ಞರ ಪ್ರಕಾರ ಮಂಕಿಪಾಕ್ಸ್ ಸೋಂಕು ಕೋವಿಡ್ ರೀತಿಯಲ್ಲೇ ಹರಡುತ್ತೆ. ಉಸಿರಾಟದಿಂದ, ಸ್ಪರ್ಶದಿಂದ, ವಾತಾವರಣದಲ್ಲೂ ಹರಡುತ್ತೆ. ಹಾಗಾಗಿ ಮಾಸ್ಕ್ ಧರಿಸಿ, ಕೈಗೆ ಸ್ಯಾನಿಟೈಸ್ ಬಳಸಿ, ಸ್ವಚ್ಛತೆ, ಬಿಸಿ ನೀರು ಸೇವಿಸಿ, ಎಚ್ಚರ ವಹಿಸಿ ಅನ್ನೋದು ತಜ್ಞರ ಅಭಿಮತ. ಕೊರೋನಾ ಕೇಸ್ಗಳಾದಾಗ್ಲೂ ಜನ ಮೊದಲು ನಿರ್ಲಕ್ಷ್ಯ ಮಾಡಿದ್ರು. ಆಮೇಲೆ 2 ವರ್ಷ ಜಗತ್ತೇ ತತ್ತರಿಸಿ ಹೋಯಿತು. ಈಗ ಮಂಕಿಪಾಕ್ಸ್ ಅಮೆರಿಕ, ಚೀನಾ, ಜಪಾನ್, ಇಂಗ್ಲೆಂಡ್ನಂತಹ ದೇಶಗಳನ್ನೇ ನಡುಗಿಸ್ತಾ ಇದ್ದು ಭಾರತಕ್ಕೂ ಕಾಲಿಟ್ಟಿದೆ. ಯಾವುದಕ್ಕೂ ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಇನ್ನೂ ಮಳೆ ಹುಚ್ಚಾಟ ಕಡಿಮೆಯಾಗಿಲ್ಲ. ಮುಸುಕಿದ ಮೋಡದೊಳಗೆ ಮಳೆರಾಯ ಮತ್ತೆ ಅಬ್ಬರಿಸಿ ಬರ್ತಿದ್ದಾನೆ. ಇದರ ಮಧ್ಯೆ ಕೊಡಗಿನಲ್ಲಿ ದಿನೇ ದಿನೇ ಭೂಕುಸಿತ ಹೆಚ್ಚಾಗ್ತಾ ಇದೆ. ಈ ದೃಶ್ಯ ನೋಡಿ ನಿಮಗೆ ಗೊತ್ತಾಗತ್ತೆ. ಕೊಡಗಿನಲ್ಲಿ ಮತ್ತೆ ಭೀಕರ ಜಲಸ್ಫೋಟವಾಗಿದೆ. ಸೀಮೆಹುಲ್ಲು ಕಜೆಯಲ್ಲಿ ಬೆಟ್ಟ ಕುಸಿತವಾಗಿದ್ದು ಅಪಾರ ಪ್ರಮಾಣದ ಮಣ್ಣು ಕೆಸರಿನ ರೂಪದಲ್ಲಿ ಹರಿದು ಹೋಗ್ತಿದೆ. ಬೆಟ್ಟದ ಕೆಳಭಾಗದಲ್ಲಿರುವ ಜೋಡುಪಾಲದ 17 ಮನೆಗಳಿಗೆ ಆತಂಕ ಶುರುವಾಗಿದೆ. ಕೊಡಗಿನ ಸೀಮೆಹುಲ್ಲು ಕಜೆಯಲ್ಲಿ ಭೂಕುಸಿತ ಆಗ್ತಿದ್ದ ಜಾಗಕ್ಕೆ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಭೇಟಿ ಕೊಟ್ಟಿದ್ರು. ಸೀಮೆಹುಲ್ಲು ಕಜೆಯಲ್ಲಿದ್ದ 2 ಕುಟುಂಬಗಳ ಸ್ಥಳಾಂತರಕ್ಕೆ ಸೂಚನೆ ಕೊಟ್ರು. ಆದ್ರೆ ಮನೆ ಬಿಟ್ಟು ಹೋಗಲ್ಲ, ಸರ್ಕಾರದಿಂದ ಏನು ಸಿಗಲ್ಲ ಅಂತ ಹಠ ಹಿಡಿದ್ರು. ಕೊನೆಗೆ ಸಚಿವರು ಪರಿಪರಿಯಾಗಿ ಕೇಳ್ಕೊಂಡ ಮೇಲೆ ಮನೆಯಿಂದ ಹೊರಗೆ ಬಂದ್ರು. ನಾವು 3 ಜನನ ಕೇಳ್ಕೊಂಡ್ವಿ. ಇಲ್ಲೇ ಇದ್ದಾರೊಬ್ರು, ಅವರು ಇನ್ನೂ ರೆಡಿ ಇಲ್ಲ, ಬಟ್ ಡಿ ಸಿ ಅವರು ಕನ್ವಿನ್ಸ್ ಮಾಡ್ತೀವಿ, ಅವ್ರನ್ನ ಮೇಲಕ್ಕೆ ಕರ್ತಾರ್ತೀವಿ. ಅವ್ರಿಗೆ ಏನೇನು ಬೇಕು ಅದಷ್ಟೇ ಸರ್ಕಾರ ಮಾಡಿಕೊಡುತ್ತೆ. ದನದ ಹುಲ್ಲಿಂದ ಹಿಡಿದು ನಾವೇ ಮಾಡಿಕೊಡ್ತೀವಿ, ಬನ್ನಿ. ನೆಂಟ್ರು ಮನೆಗೆ ಹೋಗೋದಾದರೆ ನೆಂಟ್ರು ಮನೆಗೆ ಹೋಗಿದಾಗ ಇವರ ಖರ್ಚನ್ನು ಅವ್ರ ಮೇಲೆ ಹಾಕದೆ ಸರ್ಕಾರ ಆ ಖರ್ಚನ್ನು ಹೊರ್ತೀವಿ, ನೀವು ಬನ್ನಿ, ಅವರು ಮನ್ಸು ಮಾಡಿ ಬರಬೇಕು ಅನ್ನೋದು ನಮ್ಮ ಆಸೆ ಇರುವಂಥದ್ದು. ರಾಜ್ಯದಲ್ಲಿ ಮತ್ತೆ ಮಳೆ ಅಬ್ಬರಿಸುತ್ತೆ. ಕರಾವಳಿ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 2 ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಕಲಬುರಗಿ ಹಾಗೂ ಬೀದರ್ನಲ್ಲೂ ಮಳೆ ಆಗಲಿದೆ. ಚಿಕ್ಕಮಗಳೂರಿನ ಬೆಳ್ಗಲ್ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇಲ್ಲ. ಆದ್ದರಿಂದ ಬಾಣಂತಿ ಹಾಗೂ ಮಗು ಕಷ್ಟಪಟ್ಟು ಊರು ಸೇರಿದ್ದಾರೆ. ಈ ಗ್ರಾಮದಲ್ಲಿ ರಸ್ತೆ ಇಲ್ಲ, ಸೇತುವೆಯೂ ಇಲ್ಲ, ಮೊಬೈಲ್ ನೆಟ್ವರ್ಕ್ ಕೂಡ ಬರಲ್ಲ. ಆದ್ದರಿಂದ ಬೆಳ್ಗಲ್ ಗ್ರಾಮದ ಹಳ್ಳಕ್ಕೆ ಸೇತುವೆ ನಿರ್ಮಿಸಿಕೊಡುವಂತೆ ಜನರು ಒತ್ತಾಯಿಸಿದ್ದಾರೆ. ಇಲ್ಲಿಂದ ನಾವು ಮೇನ್ ರೋಡಿಗೆ ಹೋಗ್ಬೇಕಾದ್ರೆ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸರ್. ಡೈಲಿ ಮಕ್ಕಳನ್ನ 3 ಕಿಲೋಮೀಟರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬರ್ಬೇಕು. ಅಲ್ಲಿ ಒಂದು ತೂಗು ಸೇತುವೆ ಇದೆ, ಸೈಡಲ್ಲಿ ಫುಲ್ಲು ಇದು ಕಬ್ಬಿಣದ ತಂತಿ ಇದು ಫುಲ್ ಹೋಗಿದೆ ಸರ್. ಬೇಕಾದ್ರೆ ಟೀಚರ್ಸ್ ಇವತ್ತು ರಜೆ ಇದೆ ಅಂತ ಹೇಳಿ ಗ್ರೂಪಿಗೆಲ್ಲ ಮೆಸೇಜ್ ಮಾಡಿರೋರು. ನಾವು ನೋಡ್ಬೇಕಾದ್ರೆ ನಮ್ಗೆ ಇಲ್ಲಿ ನೆಟ್ವರ್ಕ್ ಇಲ್ಲ ಸರ್. ಆ ಮಕ್ಕಳುಗಳೇ ಬರೋರು ಸರ್. ಆ ಸೇತುವೆ ಸರ್ ಇಲ್ಲ, ಒಂದು ನೆಟ್ವರ್ಕ್ ಇಲ್ಲ ಸರ್ ನಮ್ಮ ಊರಲ್ಲಿ. ಇಲ್ಲಿ ಹವಾಮಾನದಲ್ಲಿ ವೈಪರೀತ್ಯ ಹಾಗೂ ಮಳೆಯಿಂದಾಗಿ ರಾಜ್ಯದಲ್ಲಿ ಡೆಂಘಿ ಪೀಡಿತರ ಸಂಖ್ಯೆ ಉಲ್ಬಣಗೊಂಡಿದೆ. ಕಳೆದ ವರ್ಷ 7,189 ಡೆಂಘಿ ಪ್ರಕರಣ ದಾಖಲಾಗಿತ್ತು. ಈ ವರ್ಷದಲ್ಲಿ ಇಲ್ಲಿಯವರೆಗೆ 3,714 ಡೆಂಘಿ ಪ್ರಕರಣ ದಾಖಲಾಗಿದೆ. 20 ದಿನಗಳಲ್ಲೇ 1,172 ಡೆಂಘಿ ಪ್ರಕರಣ ದಾಖಲಾಗಿದ್ದು, ಬೆಂಗಳೂರಲ್ಲಿ 26,827 ಡೆಂಘಿ ಸೋಂಕಿನ ಶಂಕಿತರಿದ್ದಾರೆ ಅನ್ನೋ ವರದಿ ಆರೋಗ್ಯ ಇಲಾಖೆ ನೀಡಿದೆ. ಇದಿಷ್ಟೇ ಅಲ್ಲ, ಈ ವರ್ಷ 857 ಜನರಲ್ಲಿ ಚಿಕುನ್ ಗುನಿಯಾ ಕಾಣಿಸಿಕೊಂಡಿರೋದು ಅಧಿಕೃತವಾಗಿ ದೃಢಪಟ್ಟಿದೆ. ಅದೃಷ್ಟ ಏನಂದ್ರೆ ಮರಣ ಪ್ರಮಾಣ ಶೂನ್ಯ. ಮಳೆ ಮತ್ತೆ ಅಬ್ಬರಿಸುತ್ತೆ, ಸೊ ಹುಷಾರಾಗಿರಿ. ಮಳೆ ನಿಂತ ಮೇಲೆ ಚಳಿಗಾಲ ಬರುತ್ತೆ. ಜೊತೆಗೆ ಡೆಂಘಿ, ಚಿಕುನ್ ಗುನಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಉಲ್ಬಣ ಆಗುತ್ತೆ. ಎಚ್ಚರ ವಹಿಸಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಮನಾಥ್ ಕೋವಿಂದ್ ಅವರ ರಾಷ್ಟ್ರಪತಿ ಸೇವೆ ನಾಳೆಗೆ ಅಂತ್ಯ ಆಗಲಿದೆ. ಹಾಗಾಗಿ ಇವತ್ತು ದೇಶದ ಜನತೆಗೆ ಕೋವಿಂದ್ ಕೊನೆ ಸಂದೇಶ ರವಾನಿಸಿದ್ರು. ಪ್ರಕೃತಿ ಮಾತೆ ತೀವ್ರ ಸಂಕಷ್ಟದಲ್ಲಿದ್ದು ಹವಾಮಾನ ಬಿಕ್ಕಟ್ಟು ಭೂಮಿಯ ಭವಿಷ್ಯವನ್ನ ಅಪಾಯಕ್ಕೆ ದೂಡಬಹುದು. ಹಾಗಾಗಿ ಪ್ರಕೃತಿ ಉಳಿಸಲು ಸಂಕಲ್ಪ ತೊಡುವಂತೆ ಕರೆ ಕೊಟ್ಟರು. ವಿದಾಯದ ಭಾಷಣದಲ್ಲಿ ದೇಶದ ಸಮಸ್ತ ನಾಗರಿಕರಿಗೆ ಧನ್ಯವಾದ ತಿಳಿಸಿದರು. ಅಂದಹಾಗೆ ನಾಳೆ ದ್ರೌಪದಿ ಮುರ್ಮು ಅವರು ನೂತನ ರಾಷ್ಟ್ರಪತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಾಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ NV ರಮಣ ರಾವ್ ಅವರು ಪ್ರಮಾಣ ವಚನ ಬೋಧಿಸಲಿದ್ದಾರೆ.
ನಾಳೆಯ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಪ್ರಧಾನಿ ಮೋದಿ ಸೇರಿದಂತೆ ಇಡೀ ಕೇಂದ್ರ ಸರ್ಕಾರ ಸಾಕ್ಷಿಯಾಗಲಿದೆ. समर्थन व आशीर्वाद मिला है. मेरे मनोमस्तिष्क में वे सभी क्षण विशेष रूप से अंकित रहेंगे जब मेरी मुलाकात अपनी सेनाओं, अर्धसैनिक बलों तथा पुलिस के बहादुर जवानों से होती थी. उन सभी में देश प्रेम की अद्भुत भावना देखने को मिलती है. अपनी विदेश यात्राओं के दौरान जब भी प्रवासी भारतीयों के साथ मेरा मिलना हुआ, हर बार मुझे मातृभूमि के प्रति उनके ಇತರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಆತ್ಮಹತ್ಯೆಗೆಂದು ಘಟಪ್ರಭಾ ನದಿಗೆ ಹಾರಿದ ವ್ಯಕ್ತಿಯ ರಕ್ಷಣೆ. ಬಾಗಲಕೋಟೆಯ ಅನಗವಾಡಿ ಬ್ರಿಡ್ಜ್ ಬಳಿ ಘಟನೆ. ಕೌಟುಂಬಿಕ ಕಲಹದಿಂದ ಬೇಸತ್ತಿದ್ದ ಚನ್ನಬಸಪ್ಪ. ಸುತ್ತಾಡೋಕೆ ಮಜಾ ಮಾಡೋಕೆ ಲವರ್ಸ್ ಕಳ್ಳಾಟ. ಲವರ್ ಖರ್ಚಿಗೆ ಕಾಸಿಲ್ಲ ಇದ್ದಿದ್ದಕ್ಕೆ ದೊಡ್ಡಪ್ಪನ ಮನೆಗೆ ಕನ್ನ ಹಾಕಿದ ಪ್ರಿಯತಮೆ. 90,000 ನಗದು, 200 ಗ್ರಾಂ ಚಿನ್ನ ದೋಚಿದ್ದ ಜೋಡಿ ಅಂದರ್. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.